ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ಮ್ಯಾಕ್ರಾಮ್ದು ತೋರಣ ನನಗೆ ಆರ್ಡರ್ ಇತ್ತು. ಆರ್ಡರ್ ಕಂಪ್ಲೀಟ್ ಆಗಿದೆ. ಅದ್ರದ್ದೊಂದು ಶಾರ್ಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡಿ, ಸೇಮ್ ಡಿಸೈನ್, ಎರಡು ಸೇಮ್ ಡಿಸೈನು. ಇದೆರಡು ನನ್ಗೆ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋ ಅಂತ ತೋರಣ ಇದು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಸೊ ಈ ರೀತಿ ನಾವು ತೋರಣ ಹಾಕ್ಬಿಟ್ಟು ಬಾಕ್ಲಿಗೆ ಹಾಕಿದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ನೋಡಿ, ಮ್ಯಾಕ್ರಾಮ್ ವೈರ್ನ ಉಪಯೋಗಿಸ್ಕೊಂಡು ಇಷ್ಟು ಚೆನ್ನಾಗಿರೋ ತೋರಣನ ಹಾಕ್ಬೋದು. ಸೊ ಇದು ನಮ್ಗೆ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಹಬ್ಬ ಆಗಿರ್ಬೋದು ಅಥವಾ ಯಾವ್ದಾದ್ರು ಮನೆಗೆ ಫಂಕ್ಷನ್ ಇದ್ದಾಗ ಈ ರೀತಿ ನಾವು ಬಾಕ್ಲಿಗೆ ತೋರಣ ಹಾಕಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗಿರುತ್ತೆ. ಇದಕ್ಕೆ ನಾನು ರೆಡ್ ಕಲರ್ ಮತ್ತೆ ಕ್ರೀಮ್ ಕಲರ್ ವೈರ್ ನ ಉಪಯೋಗಿಸ್ಕೊಂಡು ಹಾಕಿರೋಂಥದ್ದು. ಸೊ ಇದಕ್ಕೆ ನಾನು 2 ಕಲರ್ ಬೀಡ್ಸ್ ನ ಯೂಸ್ ಮಾಡಿದೀನಿ. ನೋಡಿ, ರೆಡ್ ಕಲರ್ಗೆ 1 ಕಲರ್ ಬೀಡ್ಸ್ ನ ಯೂಸ್ ಮಾಡ್ಕೊಂಡಿದೀನಿ, ಕ್ರೀಮ್ ಕಲರ್ಗೆ 1 ಕಲರ್ ಬೀಡ್ಸ್ ನ ಯೂಸ್ ಮಾಡಿದೀನಿ. ಸೊ ನೀವು ಬೇಕಾದ್ರೆ ಒಂದೇ ಕಲರ್ ಕೂಡ ಯೂಸ್ ಮಾಡ್ಕೋಬಹುದು. ಇನ್ ಕೆಳಭಾಗದಲ್ಲಿ ನೋಡೋದಾದ್ರೆ ನೋಡಿ, ರೆಡ್ ಕಲರ್ಗೆ ನಾನು ಬ್ಲೂ ಕಲರ್ ಗದೆ ಶೇಪ್ ಬೀಡ್ಸ್ ನ ಹಾಕೊಂಡಿದೀನಿ. ಕ್ರೀಮ್ ಕಲರ್ಗೆ ನಾನು ರೆಡ್ ಕಲರ್, ಇದಕ್ಕೆ ಆಪೋಸಿಟ್ ಈ ಕಲರ್ ನ ಹಾಕಿದೀನಿ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಬಿಟ್ಟು ನಾವು ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇನ್ನು ಆರೆಂಜ್ ಕಲರ್ ಅಲ್ಲಿ ನೋಡೋದಾದ್ರೆ ನೋಡಿ, ನಾನು ಇಲ್ಲಿ ಆರೆಂಜ್ ಕಲರ್ ಮತ್ತೆ ಕ್ರೀಮ್ ಕಲರ್ ನ ಉಪಯೋಗಿಸಿ ಹಾಕಿರುವಂತದ್ದು. ಸೊ ಇದಕ್ಕೂ ಅಷ್ಟೇ ನಾನು 2 ಕಲರ್ ಬೀಡ್ಸ್ ನ ಯೂಸ್ ಮಾಡಿದೀನಿ. ಆರೆಂಜ್ಗೆ ಪರ್ಪಲ್ ಕಲರ್ ಯೂಸ್ ಮಾಡಿದೀನಿ, ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ ಯೂಸ್ ಮಾಡಿದೀನಿ. ಸೊ ನನ್ಗೆ ಆರೆಂಜ್ ಬೀಡ್ಸ್ ಸಿಗ್ಲಿಲ್ಲ, ಹಾಗಾಗಿ ಪಿಂಕ್ ಕಲರ್ ಯೂಸ್ ಮಾಡ್ಕೊಂಡಿದೀನಿ. ಸೊ ಇಲ್ಲಿ ನೋಡಬಹುದು, ಆರೆಂಜಿಗೆ ನಾನು ಗ್ರೀನ್ ಕಲರ್ ಗದೆ ಶೇಪ್ ಬೀಡ್ಸ್ ನ ಹಾಕೊಂಡಿದೀನಿ, ಕ್ರೀಮ್ ಕಲರ್ಗೆ ನಾನು ಆರೆಂಜ್ ಕಲರ್ ಬೀಡ್ಸ್ ನ ಹಾಕೊಂಡಿದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಮಾಡಿದ್ದು ಅನ್ನೋ ಖುಷಿನೂ ಇರುತ್ತೆ. ಸೊ ಇದ್ರದ್ದು ಮೆಜರ್ಮೆಂಟ್ ನ ನೋಡೋದಾದ್ರೆ ನೋಡಿ, ನಾನು ಸ್ಟಾರ್ಟಿಂಗ್ ಇಂದ ತಗೊಳ್ತೀನಿ. ನೋಡಿ, ಇಲ್ಲಿಂದ ತಗೊಳ್ತೀನಿ. ನಾನು ಇದಕ್ಕೆ ರಿಂಗ್ ಬಳಸಿಲ್ಲ, ನೀವು ಬೇಕಾದ್ರೆ ರಿಂಗ್ ಹಾಕೋಬಹುದು. ಸೊ ನಾನಿಲ್ಲಿ ಮ್ಯಾಕ್ರಾಮ್ ವೈರ್ ನ ಕೊಟ್ಟಿದ್ದೀನಿ. ನೋಡಿ, ಈ ಎಡ್ಜ್ ಇಂದ ತಗೊಂಡ್ರೆ ನೋಡಿ, ಇಂಚಸ್ ಅಲ್ಲಿ ನೋಡೋದಾದ್ರೆ 37 ಇಂಚು ನಮ್ಗೆ ಅಗಲ ಬಂದಿದೆ. ಸೊ ಸೆಂಟಿಮೀಟರ್ ಅಲ್ಲಿ ನೋಡೋದಾದ್ರೆ 94 ಸೆಂಟಿಮೀಟರ್ ಅಗಲ ಬರುತ್ತೆ. ಇನ್ನ ಎತ್ತರನ ನೋಡೋದಾದ್ರೆ ನೋಡಿ, ಸೆಂಟರ್ದು ತಗೊಳ್ಬೇಕಾಗತ್ತೆ. 12 ಇಂಚು ಎತ್ತರ ಬಂದಿದೆ. ನೋಡಿ, 12 ಇಂಚು ಎತ್ತರ ಬಂದಿದೆ. ಇಂಚಸ್ ಅಲ್ಲಿ ನೋಡೋದಾದ್ರೆ 12 ಇಂಚ್ ಎತ್ತರ ಬಂದಿದೆ. ಸೆಂಟಿಮೀಟರ್ ಅಲ್ಲಿ ನೋಡೋದಾದ್ರೆ 31 ಸೆಂಟಿಮೀಟರ್ ಎತ್ತರ ಬಂದಿದೆ. ಸೊ ಈ ಮೆಜರ್ಮೆಂಟ್ ಅಲ್ಲಿ ಈ ತೋರಣ ಹಾಕಿರುವಂತದ್ದು. ಇದೆರಡು ಒಂದೇ ಮೆಜರ್ಮೆಂಟ್ ಅಲ್ಲಿ ಇದೆ. ಸೊ ಈ 2 ತೋರಣ ನನ್ಗೆ ಒಬ್ಬರೇ ಆರ್ಡರ್ ಕೊಟ್ಟಿರೋದು. ಈ ತೋರಣ ಆರ್ಡರ್ ಕೊಟ್ಟಿರೋರು ಬಂದು ರೇಷ್ಮಾ ಅಂತ. ಸೊ ಅವ್ರು ಲಿಂಗಸೂರು ತಾಲೂಕಿಂದ ನನ್ಗೆ ಇದು ಆರ್ಡರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರೇಷ್ಮಾ ಅವರೇ, ನನ್ಗೆ ಈ ಆರ್ಡರ್ ನ ಕೊಟ್ಟಿರೋದಕ್ಕೆ. ಸೊ ನಿಮ್ಗೂ ಯಾರಿಗಾದ್ರೂ ಈ ರೀತಿ ಮ್ಯಾಕ್ರಾಮ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಮ್ಯಾಕ್ರಾಮ್ ತೋರಣ, ಮ್ಯಾಕ್ರಾಮ್ ಬ್ಯಾಗ್ ಆಗಿರ್ಬೋದು, ಮ್ಯಾಕ್ರಾಮ್ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದೇ ಆಗಿರ್ಬೋದು, ಮತ್ತೆ ವೈರ್ ಬ್ಯಾಸ್ಕೆಟ್ ಆಗಿರ್ಬೋದು, ಕ್ರೋಕೆಟ್ ವರ್ಕ್ ಆಗಿರ್ಬೋದು, ಯಾವ್ದಾದ್ರು ಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ನಾನು ವಾಟ್ಸ್ಆಪ್ ನಂಬರ್ ನ ಕೊಟ್ಟಿರ್ತೀನಿ. ನೀವು ನನಗೆ ವಾಟ್ಸ್ಆಪ್ ಮಾಡ್ಬೋದು. ವಾಟ್ಸ್ಆಪ್ ಮಾಡ್ಬಿಟ್ಟು ಆರ್ಡರ್ ಕೊಡ್ಬೋದು. ನೀವು ಯಾವ ಕಲರ್, ಯಾವ ಡಿಸೈನ್, ಯಾವ ಮೆಜರ್ಮೆಂಟ್ ಅಲ್ಲಿ ಹೇಳ್ತೀರಾ ಅದೇ ಕಲರು, ಅದೇ ಡಿಸೈನು, ಅದೇ ಮೆಜರ್ಮೆಂಟ್ ಅಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಈ ರೀತಿ ನಾವೇ ಹಾಕೊಳ್ತೀವಿ ಅನ್ನೋಂಥವ್ರಿಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇದನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ಸೊ ಆ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿರ್ತೀನಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಆ ವಿಡಿಯೋನ ನೋಡ್ಬಿಟ್ಟು ಈ ರೀತಿ ಹಾಕೊಳ್ಳೋರು ಹಾಕೋಬಹುದು, ಇಲ್ಲ ನಮ್ಗೆ ಹಾಕಕ್ಕಾಗಲ್ಲ ಅನ್ನೋರು ನೀವು ಆರ್ಡರ್ ಕೊಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.